ಈ ಉಪಕರಣಗಳನ್ನು ಈ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಡಿರ್ತಕ್ಕಂಥ ಉಪಕರಣಗಳಿಂದ ನಾವು ಸ್ಕ್ರೀನಿಂಗಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ಅಪಾರ್ಟ್ಮೆಂಟ್ಗಳಲ್ಲಿ ಇಡ್ಬೋದು, ರೈಲ್ವೆ ಸ್ಟೇಷನಲ್ಲಿ ಇಡ್ಬೋದು, ಅಥವಾ ಏರ್ಪೋರ್ಟಲ್ಲಿ ಇಡ್ಬೋದು, ಅಥವಾ ಎಲ್ಲಿ ಕಾಲೇಜ್ಗಳಲ್ಲಿ ಇಡ್ಬೋದು. ಅಂದರೆ ತಾವೇ ಚೆಕ್ ಮಾಡ್ಕೋಬೋದು, ಸ್ವಂತ ತಾವೇ ಚೆಕ್ ಮಾಡ್ಕೋಬೋದು. ನಂದು ಹಾರ್ಟ್ ರೇಟ್ ಎಷ್ಟಿದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ, ಬ್ಲಡ್ ಶುಗರ್ ಎಷ್ಟಿದೆ, ಶರೀರದ ತೂಕ ಎಷ್ಟಿದೆ, ಹೈಟ್ ಎಷ್ಟಿದೆ, ಸರಿಯಾಗಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ. ಸೊ ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಕಾಯಿಲೆ ಬಂದ ಮೇಲೆ ನಾವು ಚಿಕಿತ್ಸೆ ತಗೊಳ್ಳೋದಕ್ಕಿಂತ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ. ಇವನ್ ಆಸ್ಪತ್ರೆಗಳಲ್ಲಿ ಕೂಡ ಇವಾಗ ಆಸ್ಪತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ತಜ್ಞ ವೈದ್ಯರನ್ನು ನೋಡೋದಕ್ಕೆ ಮೊದಲು ಇದನ್ನೆಲ್ಲ ಚೆಕ್ ಮಾಡ್ತಾರೆ. BP ಚೆಕ್ ಮಾಡ್ತಾರೆ, ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ, ಶುಗರ್ ಎಲ್ಲ ಚೆಕ್ ಮಾಡ್ತಾರೆ, ಅವರ ಹೈಟು ವೆಯ್ಟು ಚೆಕ್ ಮಾಡ್ತಾರೆ. ಸೊ ಇದನ್ನು ಮಿಷನ್ನೇ ಚೆಕಪ್ ಮಾಡಿಬಿಡುತ್ತೆ. ಸೊ ಹೀಗಾಗಿ ಅಲ್ಲಿ ಅವ್ರದ್ದು ವೇಟಿಂಗ್ ಟೈಮ್, ಕಾಯುವ ಸಮಯ ಕೂಡ ಕಡಿಮೆ ಆಗುತ್ತೆ. ಡಾಕ್ಟರ್ ತಾವೇ ಚೆಕ್ ಮಾಡ್ಕೋಬೋದು, ಸ್ವಂತ ತಾವೇ ಚೆಕ್ ಮಾಡ್ಕೋಬೋದು. ನಂದು ಹಾರ್ಟ್ ರೇಟ್ ಎಷ್ಟಿದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ, ಬ್ಲಡ್ ಶುಗರ್ ಎಷ್ಟಿದೆ, ಶರೀರದ ತೂಕ ಎಷ್ಟಿದೆ, ಹೈಟ್ ಎಷ್ಟಿದೆ, ಸರಿಯಾಗಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ. ಸೊ ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಕಾಯಿಲೆ ಬಂದ ಮೇಲೆ ನಾವು ಚಿಕಿತ್ಸೆ ತಗೊಳ್ಳೋದಕ್ಕಿಂತ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ. ಇವನ್ ಆಸ್ಪತ್ರೆಗಳಲ್ಲಿ ಕೂಡ ಇವಾಗ ಆಸ್ಪತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ತಜ್ಞ ವೈದ್ಯರನ್ನು ನೋಡೋದಕ್ಕೆ ಮೊದಲು ಇದನ್ನೆಲ್ಲ ಚೆಕ್ ಮಾಡ್ತಾರೆ. BP ಚೆಕ್ ಮಾಡ್ತಾರೆ, ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ, ಶುಗರ್ ಎಲ್ಲ ಚೆಕ್ ಮಾಡ್ತಾರೆ, ಅವರ ಹೈಟು ವೆಯ್ಟು ಚೆಕ್ ಮಾಡ್ತಾರೆ. ಸೊ ಇದನ್ನು ಮಿಷನ್ನೇ ಚೆಕಪ್ ಮಾಡಿಬಿಡುತ್ತೆ. ಸೊ ಹೀಗಾಗಿ ಅಲ್ಲಿ ಅವ್ರದ್ದು ವೇಟಿಂಗ್ ಟೈಮ್, ಕಾಯುವ ಸಮಯ ಕೂಡ ಕಡಿಮೆ ಆಗುತ್ತೆ. ಡಾಕ್ಟರ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಅದರಲ್ಲೂ ಕೂಡ ಈ ಕೆಲವು ಎಲ್ಲಿ ಪೇಷಂಟ್ ಲೋಡ್ ಜಾಸ್ತಿ ಇರುತ್ತೋ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಿಕ ಬುದ್ಧಿಮತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಉಪಕರಣಗಳು. ಇದು ಬೆಲೆ ಕೂಡ ಜಾಸ್ತಿ ಇಲ್ಲ, ಏನು 2 ರಿಂದ 4 ಲಕ್ಷಕ್ಕೆ ಸಿಗುತ್ತೆ. ಸೊ ಇದನ್ನು ಎಲ್ಲ ಆಸ್ಪತ್ರೆಗಳಲ್ಲೂ ಇಟ್ಟರೆ ಜನ ಹೋಗಿ ಏನಾಗುತ್ತೆ, ರೋಗಿಗಳು ಮಾತ್ರ ಅಲ್ಲ, ಬೇರೆಯವರು ರೋಗಿಗಳ ಜೊತೆ ಪೋಷಕರು ಹೋಗಿರ್ತಾರಲ್ಲ ಅವರು ಚೆಕ್ ಮಾಡ್ಕೋಬೋದು. ಅಟ್ಲೀಸ್ಟು ಎಷ್ಟೋ ಜನರಿಗೆ ನಾವು ನೋಡಿದ್ದೀವಿ, ಯಾವುದೇ ಒಂದು ಅವರಿಗೆ ರೋಗ ಲಕ್ಷಣಗಳಿರಲ್ಲ, BP ಹೈ ಇರುತ್ತೆ, ಅಥವಾ ಇನ್ನು ಕೆಲವರಿಗೆ ಶುಗರು ಜಾಸ್ತಿ ಇರುತ್ತೆ. ಸೊ ಅದರಿಂದ ಇವೆಲ್ಲ ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ವರ್ಷಕ್ಕೊಂದ್ಸರಿ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನು ಚೆಕಪ್, ಏನಾದರೂ ಎದೆ ನೋವು ಅಥವಾ ಎದೆ ಉರಿ ಬರ್ತಾ ಇದ್ರೆ ಅಂಥವ್ರು ಟ್ರೆಡ್ಮಿಲ್ ECG ಅಂತ ಮಾಡ್ತೀವಿ, ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡ್ತೀವಿ. ಸೊ ಡೆಫಿನೆಟಾಗಿ ಈ ಆಧುನಿಕ ತಂತ್ರಜ್ಞಾನ, ಕೃತಿಕ ಬುದ್ಧಿಮತ್ತೆ ಎಲ್ಲ ಇರತಕ್ಕಂಥ ಉಪಕರಣಗಳು ಎಲ್ಲ ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಾರ್ವಜನಿಕ ಎಲ್ಲಿ ಸಾರ್ವಜನಿಕರು ಜಾಸ್ತಿ ಇರ್ತಾರೆ ಇದ್ರೆ ನೋಡ್ಕೋಬೋದು. ಜಿಮ್ಮಲ್ಲೂ ಕೂಡ ಇಡ್ಬೋದು. ಯಾಕೆಂದರೆ ಜಿಮ್ ಮಾಡೋದಕ್ಕೆ ಮೊದಲು ನಂದು ಎಷ್ಟಿತ್ತು, ಜಿಮ್ ಮಾಡಿದ ಮೇಲೆ ಎಷ್ಟಾಯಿತು, ಅದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ನಾನು ಸ್ವಸ್ಥ ಟೆಕ್ನೋ ಇನೋವೇಷನ್ ಅವ್ರನ್ನ ಅಭಿನಂದಿಸ್ತೀನಿ. ಅದರಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಅದರಲ್ಲಿ ಕೆಲವರು ಮಾರ್ಗದರ್ಶಕರಿದ್ದಾರೆ. ಸೊ ಇವೆಲ್ಲ ನಮ್ಮದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಸ್ಟಾರ್ಟಪ್ ಪ್ರಾಜೆಕ್ಟ್ಸ್ ಅಡಿಯಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಇವೆಲ್ಲ ಸರಳೀಕರಣ ವ್ಯವಸ್ಥೆ. ಅಂದರೆ ಯಾವುದೇ ಆಲ್ರೆಡಿ ಇಂಪ್ಲಿಮೆಂಟೆಡ್ quite a few solutions, quite a few hospitals, quite a few public places also. We started this first at Raisa Towers in MG Road. After that, we have installed it at vascular and pediatric clinic. Now, we are very soon expecting orders from, they've got orders from KSRTC also. First installation was done at Bangalore Metro, and that was on a pilot basis. Subsequently, all this benefits have taken place. As Dr. Manjunath said, this is a great for the medical field, fantastic opportunity for the medical field. As you said, it's all about first diagnosis, prevention. So totally, how many machines has been launched here, sir, today? So far, about 10. 10 it is. So can you say the names of the machines? We have installed at vascular and pediatric clinic. We are installing 4 at KSRTC. And then we had installed 2 at Metro, Bangalore Metro. Like that, in Prakriya Hospital, we are soon going to install. So how are you charging for this machine? How are you charging for the public? As it was mentioned earlier, it depends on the type of product they want.
Like if it's plain BMI machine, that's one rate. If it's a machine which has cardio and other features, that's another rate. If it's something with tests, diagnostic tests and all that, that's me another rate. In fact, on Monday, we'll be installing at a camp in Rangadhara Hospital, where we've already done a prior clinic. So how many registers has been done in the for the traders? But